ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಹಾಗೆ ಕಾಣಿಸ್ತಾ ಇದೆ ಡಿಸಿಎಂನ ಕೂಗು. 3 ಡಿಸಿಎಂಗಳನ್ನ ಮಾಡಬೇಕು ಅನ್ನುವಂತಹ ಕೂಗು ಆಗಸ್ಟ್ ನಿಂದ ಕೇಳಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಇನ್ನೊಂದು ರೂಪವನ್ನ ಕೊಡೋದಕ್ಕೆ ಕಾಂಗ್ರೆಸ್ನ ಉಳಿದ ನಾಯಕರು ತಯಾರಿಯನ್ನ ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಇದೆ. ಡಿಸಿಎಂ ಹುದ್ದೆಯನ್ನ ಹೈಕಮಾಂಡ್ ಬಳಿ ನೇರವಾಗಿ ಕ್ಲೇಮ್ ಮಾಡೋದಕ್ಕೆ ಸಚಿವರ ಗುಂಪು ಸಿದ್ಧವಾಗಿದೆ ಎನ್ನಲಾಗಿದೆ. ಅದರ ಪೂರ್ವ ತಯಾರಿಯೇ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಸಚಿವರ ಸಭೆ ಎನ್ನಲಾಗಿದೆ. ಆಕಾಂಕ್ಷಿಗಳ ಒಟ್ಟಾಗಿ ದೆಹಲಿ ಅಂಗಳದಲ್ಲಿ ಡಿಸಿಎಂ ಸ್ಥಾನದ ರಾಜಕೀಯ ಪಟ್ಟು ಹಿಡಿಯೋದಕ್ಕೆ ಮುಂದಾಕಿದ್ದಾರೆ ಎನ್ನಲಾಗಿದೆ. ರಾಮ ಮಂದಿರ ನಿರ್ಮಾಣದ ಎಫೆಕ್ಟ್ ಅನ್ನು ತಡೆಯೋದಕ್ಕೆ ಡಿಸಿಎಂ ಹುದ್ದೆಯ ರಾಜ್ಯದಲ್ಲಿ ಅನಿವಾರ್ಯ ಎಂಬ ವಾದವನ್ನ ಮಂಡಿಸೋದಕ್ಕೆ ಮುಂದಾಗಿದ್ದಾರಂತೆ. ಸಂಕ್ರಾಂತಿಗೆ ಮೊದಲೇ ದೆಹಲಿ ಅಂಗಳದಲ್ಲಿ ಡಿಸಿಎಂ ದಾಳ ಉರುಳಿಸೋಕೆ ಪ್ರತ್ಯೇಕ ನಿಯೋಗ ಕೊಂಡೊಯ್ಯುವ ಲೆಕ್ಕಾಚಾರ. ಸಮಾನ ಮನಸ್ಕ ಸಚಿವರದ್ದು ಅಂತ ಹೇಳ್ಬೋದು. ಅಸಮಾಧಾನಿತ ಸಚಿವರು ಅನ್ನೋದಕ್ಕಿಂತ ಸಮಾನ ಮನಸ್ಕ ಸಚಿವರು ಅಂತ ಹೇಳ್ಬೋದು. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಬಾರಿಯ ಡಿಸಿಎಂ ಕೂಗು ಹೈಕಮಾಂಡ್ ಮಟ್ಟಕ್ಕೆ ನಿಯೋಗವನ್ನ ಕೊಂಡೊಯ್ದು ದೊಡ್ಡ ಮಟ್ಟದ ಪ್ರಯತ್ನಕ್ಕೆ ಸಿದ್ಧತೆ ನಡೆದಿದೆ ಎನ್ನಲಾಗಿದೆ. ಬಟ್ ಈ ಕೂಗಿಗೆ ಮನ್ನಣೆ ಹೈಕಮಾಂಡ್ ನಿಂದ ಹೇಗೆ ಸಿಗುತ್ತೆ ಅನ್ನೋ ಕುತೂಹಲ ಇದೆ. ಬಿಕಾಸ್ ಬಿಗ್ಗೆಸ್ಟ್ ಪೊಲಿಟಿಕಲ್ ಡಿಸಿಷನ್ ಇದು. ಇವರು ಬ್ಯಾಕ್ ಗ್ರೌಂಡ್ ನಲ್ಲಿ ಅಂದ್ರೆ ಈ ಸಮಾನ ಮನಸ್ಕರು ಸಚಿವರು ಎಲ್ಲ ಸೇರಿದ್ರಲ್ಲ, ಅವರೆಲ್ಲ ಬ್ಯಾಕ್ ಗ್ರೌಂಡ್ ಆರ್ಗ್ಯುಮೆಂಟ್ ಏನ್ ಇಡ್ತಾ ಇದ್ದಾರೆ ಅಂದ್ರೆ, ಬಿಜೆಪಿಗರು ಲಾಸ್ಟ್ ಟೈಮ್ ಪಂಚರಾಜ್ಯ ಚುನಾವಣೆ ಆಯ್ತಲ್ಲ, ಅಲ್ಲಿ ಗೆದ್ದಂತಹ 3 ರಾಜ್ಯಗಳಲ್ಲಿ ಅಧಿಕಾರ ಹಂಚಿಕೆಯನ್ನ ಸಮಾನವಾಗಿ ಸಮುದಾಯಗಳಲ್ಲಿ ಹಂಚಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನ ಒಂದು ಸಮುದಾಯ ಕೊಟ್ರೆ ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಕೂಡ ಉಳಿದ ಸಮುದಾಯಗಳಿಗೆ ಹಂಚೋ ಮೂಲಕ ಸಮಾನ ಜಾತಿ ವ್ಯವಸ್ಥೆಯನ್ನ ಕಲ್ಪಿಸೋ ಕೆಲಸವನ್ನು ಮಾಡಿದ್ದಾರೆ. ಸಮಾನ ಜಾತಿ ವರ್ಗಗಳಿಗೆ ಅಧಿಕಾರ ಪಾಲು ಸಿಗುತ್ತೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಹಾಗೆ ಮಾಡಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋದು ಬ್ಯಾಕ್ ಗ್ರೌಂಡ್ ಆರ್ಗ್ಯುಮೆಂಟ್. ಆದ್ರೆ ಕೆಲವರು ಹೇಳ್ತಾ ಇರೋ ಪ್ರಕಾರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಈ ಮಾರ್ಗವನ್ನ ಕಂಡು ಹಿಡಿದಿದ್ದಾರೆ ಸಚಿವರುಗಳು. ಇದೇ ಕಾರಣಕ್ಕೋಸ್ಕರ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಿಂದೆ ಇದು ಆಕ್ಚುಲಿ 2ನೇ ಮೀಟಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆ ಮಹದೇವಪ್ಪ ಅವರ ಮನೇಲೂ ಕೂಡ ಮೀಟಿಂಗ್ ಆಗಿತ್ತು. ಈಗ ಅದರ ಮುಂದುವರೆದ ಭಾಗ ಇದು. ಅದಕ್ಕೆ ರೂಪ ಕೊಡುವಂತಹ ಪ್ರಯತ್ನ ಆಗ್ತಾ ಇದೆ.